ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಟೆನ್ಷನ್ ಮನೆ ಮಾಡಿದೆ. ದೆಹಲಿಯಲ್ಲಿ ಇಂದು ಸಂಜೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ದಿಢೀರ್ ಸಭೆಯನ್ನ ಕರೆದಿದ್ದು ಯಾಕೆ ಗೊತ್ತಾ? ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಒಂದು ರೀತಿಯಾದಂತ ಗೊಂದಲ ಮನೆ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಕಾಸ್ ದೆಹಲಿಯಲ್ಲಿ ಇಂದು ಸಂಜೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ದಿಢೀರ್ ಅಂತ ಸಭೆಯನ್ನ ಕರೆದಿರುವಂತದ್ದು. ಯಾವುದೇ ರೀತಿಯಾದಂತ ಪ್ರೀ ಪ್ಲಾನ್ಸ್ ಇರಲಿಲ್ಲ ಈ ಸಭೆಯನ್ನು ಕರೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ದೆಹಲಿಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಕಟೀಲ್ ಅವರು ಕಟೀಲ್ ದಿಢೀರ್ ಸಭೆ ಹಿಂದಿನ ಮರ್ಮ ಏನು ಅಂತ ಪ್ರಶ್ನೆಯನ್ನ ಮಾಡುವಂತಾಗಿದೆ. ಸಭೆ ಕರೀಲಿಕ್ಕೆ ಕಟೀಲ್ಗೆ BL ಸಂತೋಷ್ ಅವರು ಸೂಚನೆಯನ್ನ ನೀಡಿದ್ದಾರಂತೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತ ಸಂತೋಷ್ ಅವರ ಸೂಚನೆ ಮೇರೆಗೆ ಸಭೆಯಂತೆ ಕೂಡಲೇ ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಅಲ್ಯಾಕ್ ಹೋಗಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಧಿವೇಶನ ನಡೀತಾ ಇದೆ. ಸೊ ಮಂಗಳೂರಿನ ಸಂಸದರು ಕೂಡ ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಅಧಿವೇಶನದಲ್ಲಿ ಭಾಗಿಯಾಗಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೇ ಇದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಭೆಯನ್ನ ಕರೆದಿದ್ದಾರೆ ಇವತ್ತು. ಅದು BL ಸಂತೋಷ್ ಅವರ ಅಣತಿ ಮೇರೆಗೆ ಅವರು ಸೂಚನೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನ ಕರೆಯಲಾಗಿದೆ ಅಂತೆ. ಇವತ್ತು ದಿಢೀರ್ ಅಂತ ಸಭೆಯನ್ನ ಕರೆದಿರುವಂಥದ್ದು. ಯಾವುದೇ ರೀತಿಯಾದಂಥ ಪ್ರೀ ಪ್ಲಾನ್ಸ್ ಅನ್ನುವಂಥದ್ದು ಇರಲಿಲ್ಲ. ಇವತ್ತಿನ ಒಂದು ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಕರೆದಿರುವಂಥ ಒಂದು ಸಭೆಗೆ. ಆದರೆ ದಿಢೀರ್ ಅಂತ ಕರೆದಿದ್ದಂಥ ಹಿನ್ನೆಲೆಯಾದರೂ ಏನು ಅನ್ನುವಂಥ ಪ್ರಶ್ನೆಯನ್ನ ಮನೆ ಮಾಡುವಂತೆ ಮಾಡಿದೆ. ರಾಜ್ಯದಲ್ಲಿ ಈಗ ಆಲ್ರೆಡಿ ನೋಡಿದ್ದೀರಾ, ಬಿಜೆಪಿಯಲ್ಲಿ ಒಬ್ಬೊಬ್ಬರು ಒಂದೊಂದು ದಿನ ಒಂದೊಂದು ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. MLAಗಳು ಒಂದು ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಸಚಿವ ಸ್ಥಾನ ಸಿಗದಿದ್ದಂಥವರು ಒಂದೊಂದು ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ.